ಹಾಯ್ ಹಲೋ ನಮಸ್ಕಾರ. ತ್ರಿಯೋಸ್ ಕಿಚನ್ ಆ್ಯಂಡ್ ವ್ಲಾಗ್ಸಿಗೆ ಸ್ವಾಗತ. ಇವತ್ತು ರಾಗಿ ಮೋದಕ ಮಾಡೋದು ಹೇಗಂತ ನೋಡಿಕೊಳ್ಳೋಣ. ಅದಕ್ಕೆ ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನೆಲ್ಲ ತೆಗೆದಿಟ್ಕೊಂಡಿದ್ದೇವೆ. ಈಗ ಅದೇ ಪ್ಯಾನಿಗೆ 1 ಕಪ್ ಹಾಲು, 2 ಕಪ್ಪಷ್ಟು ರಾಗಿ ಹಿಟ್ಟು, 1 ಕಪ್ಪಷ್ಟು ಸಕ್ಕರೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗ್ತಾ ಬಂತು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇಷ್ಟು ಅಂಟು ಬಂದರೆ ಸಾಕು. ಈಗ ಅದೇ ಪ್ಯಾನಿಗೆ 1 ಕಪ್ಪಷ್ಟು ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗ್ತಾ ಬಂತು ಬೆಲ್ಲ. ಈಗ ಅದಕ್ಕೆ 1 ಕಪ್ಪಷ್ಟು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಆಯಿತು. ಇದಕ್ಕೆ ಈಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಹಾಕಿ ಮಿಕ್ಸ್ ಮಾಡಿ. ಇದನ್ನೀಗ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಈಗ ಮೋದಕ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಮಾಡಿಟ್ಟ ರಾಗಿ ಹಿಟ್ಟಿನ ಮಿಶ್ರಣವನ್ನು ಇದರೊಳಗೆ ಹಾಕಿ ಸೆಟ್ ಮಾಡ್ಕೋಬೇಕು. ಈ ಥರ ನಾವು ರಾಗಿ ಮೋದಕವನ್ನು ಬೇಗನೆ ಮಾಡಿಕೊಳ್ಳಬಹುದು. ಈಗ ಇದರೊಳಗಿಂದ ಈ ಥರ ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮಾಡಿಟ್ಕೊಂಡಿರೋ ಬೆಲ್ಲದ ಮಿಶ್ರಣವನ್ನು ಹಾಕಬೇಕಲ್ಲ ಅದರೊಳಗೆ, ಅದಕ್ಕೋಸ್ಕರ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ಈಗ ಸೆಟ್ಟಾಗಿದೆ. ಮಾಡಿಟ್ಕೊಂಡಿರೋ ಬೆಲ್ಲದ ಮಿಶ್ರಣವನ್ನು ಹಾಕುವ. ಈಗ ಸ್ವಲ್ಪ ರಾಗಿ ಹಿಟ್ಟಿನ ಮಿಶ್ರಣ ಹಾಕಿ ಫುಲ್ಲು ಪ್ಯಾಕ್ ಮಾಡ್ಕೊಳ್ಳಿ. ಈಗ ಪ್ಯಾಕ್ ಆಗಿದೆ ನೋಡಿ ಹೇಗೆ ಬಂದಿದೆ ಅಂತ. ಎಷ್ಟು ಚಂದ ಬಂದಿದೆ ನೋಡಿ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ರಾಗಿ ಮೋದಕನ. ನಮ್ಮ ರಾಗಿ ಮೋದಕ ರೆಡಿಯಾಗಿದೆ.